ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀಲಕಂಠ ಸ್ವಾಮಿ ದಿನ್ನಿ. ನಾವಿಂದು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ರಾಯಚೂರು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ನ ತವರು ಮನೆ, ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷದ್ದೇ ಪಾರುಪತ್ಯ. ಈ ಹಿಂದೆ ಬೇರೆ ಪಕ್ಷಗಳ ಗೆದ್ದ ಉದಾಹರಣೆಗಳು ತೀರಾ ಕಡಿಮೆ. ಇಂಥದ್ರಲ್ಲಿ 2019ರ ಒಂದು ಚುನಾವಣೆಗೆ ಈಗಾಗಲೇ ರಾಯಚೂರು ಲೋಕಸಭಾ ಕ್ಷೇತ್ರ ಸನ್ನದ್ಧವಾಗಿದೆ. ಹಾಗಾದರೆ 2014ರ ಚುನಾವಣೆಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿತ್ತು ನೋಡ್ಕೊಂಡು ಬರೋಣ ಬನ್ನಿ. ಅನ್ನದ ನಾಡಿನಲ್ಲಿ ಹೇಗಿದೆ ಗೊತ್ತಾ ರಾಜಕೀಯ ಅಖಾಡ? ಬಿಸಿಲಿನ ಹೊಡೆತದ ನಡುವೆ ಹೇಗಿದೆ ಎಲೆಕ್ಷನ್ ಕಾವು? ರಾಯಚೂರಿನ ರಾಜಕಾರಣದಲ್ಲಿ ಯಾವ ಪಕ್ಷ ಹೆಚ್ಚು ಬಲ? ರಾಜ್ಯಕ್ಕೆ ಬೆಳಕು ನೀಡುವ ಜಿಲ್ಲೆ, ಅನ್ನದ ನಾಡು ಅಂತ ರಾಯಚೂರನ್ನ ಕರೆಯಲಾಗುತ್ತೆ. ಉತ್ತರಕ್ಕೆ ಕೃಷ್ಣ ಮತ್ತು ದಕ್ಷಿಣಕ್ಕೆ ತುಂಗಭದ್ರಾ ನದಿಗಳನ್ನ ಒಳಗೊಂಡ ಕ್ಷೇತ್ರವಿದು. ರಾಯ ಅಂದ್ರೆ ರಾಜ ಎಂದರ್ಥ. ರಾಯಚೂರು ಅನ್ನೋದು ರಾಜನ ಊರು ಎಂಬ ಅರ್ಥವನ್ನ ತಿಳಿಸುತ್ತೆ. ಬಾದಾಮಿ ಚಾಲುಕ್ಯರು, ಬಹುಮನಿ ಸುಲ್ತಾನರು ಇಲ್ಲಿ ಆಡಳಿತ ನಡೆಸಿದ್ದಾರೆ. ವಿಜಯನಗರ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ರಾಯಚೂರನ್ನ ವಶಪಡಿಸಿಕೊಳ್ಳಲು 2 ಯುದ್ಧಗಳು ನಡೆದಿವೆ ಅನ್ನುತ್ತೆ ಇತಿಹಾಸ. ಕಾಂಗ್ರೆಸ್ ಪಕ್ಷದ ತವರು ಮನೆ ಲೋಕಸಭಾ ಮಹಾಸಮರಕ್ಕೆ ನಾಂದಿ ಹಾಡಿದೆ. ಬಿಸಿಲ ನಾಡು ಐತಿಹಾಸಿಕ ರಾಯಚೂರು ಜಿಲ್ಲೆ ಲೋಕರಣಕಹಳಿಗೆ ಸಿದ್ಧಗೊಂಡಿದೆ. ಕಾಂಗ್ರೆಸ್ ಭದ್ರಕೋಟೆಯಾದ ಮೀಸಲು ಕ್ಷೇತ್ರವನ್ನ ಕಸಿದುಕೊಳ್ಳಲು ಬಿಜೆಪಿ ಕಹಳೆ ಊದಿದೆ. ಆದರೆ ಮೈತ್ರಿ ಸರ್ಕಾರ ಅಭ್ಯರ್ಥಿಗಾಗಿ ತೀವ್ರ ಪೈಪೋಟಿ ನಡೆಸಿ ಕೊನೆಗೆ ಹಾಲಿ ಸಂಸದರಿಗೆ ಮಣೆ ಹಾಕಿದೆ. ಮತ್ತೊಂದು ಬಿಜೆಪಿಯು ಮೈತ್ರಿ ಅಭ್ಯರ್ಥಿಯ ವಿರುದ್ಧ ರಾಜ ಅಮರೇಶ್ವರ ನಾಯಕ ಕದನ ಕಣಕ್ಕೆ ಧುಮುಕಿದ್ದಾರೆ. ಹೌದು, ಬಿಸಿಲನಾಡು ರಾಯಚೂರು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ತವರು ಮನೆ ಅಂತಲೇ ಕರೆಯಲಾಗುತ್ತೆ. ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಇತಿಹಾಸದಲ್ಲೇ ಕಾಂಗ್ರೆಸ್ ಅತಿ ಹೆಚ್ಚು ಬಾರಿ ಗೆದ್ದ ಕ್ಷೇತ್ರವಾಗಿದೆ. ಈ ರಾಯಚೂರು ಎಸ್ಟಿ ಮೀಸಲು ಕ್ಷೇತ್ರವಾಗಿದ್ದು 73.46% ಜನರು ಗ್ರಾಮೀಣ ಪ್ರದೇಶದಲ್ಲಿ, 26.54% ಜನ ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. 1990ರ ದಶಕದಲ್ಲಿ ರಾಯಚೂರು ಕ್ಷೇತ್ರದಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ತಮ್ಮ ಹಕ್ಕು ಇರುವ ಸಮಸ್ಯೆಗಳ ಬಗ್ಗೆ ಆರಂಭಿಸಿದ ಹೋರಾಟ ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿಗೆ ನಾಂದಿಯಾಯಿತು. ಈಗ ನಕ್ಸಲ್ ಚಟುವಟಿಕೆ ರಾಯಚೂರಿನಿಂದ ಮಲೆನಾಡು ಭಾಗದಲ್ಲಿ ಬಂದು ನೆಲೆ ಕಂಡಿದೆ. ರಾಯಚೂರು ಕ್ಷೇತ್ರ ಕಾಂಗ್ರೆಸ್ ವಶದಲ್ಲಿದೆ. ಕ್ಷೇತ್ರದ ಹಾಲಿ ಸಂಸದರು ಬಿವಿ ನಾಯಕ್ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಶಿವನಗೌಡ ನಾಯಕ್ ಎದುರಾಳಿಯಾಗಿದ್ರು. 4,42,160 ಮತಗಳನ್ನು ಪಡೆದು ಬಿಜೆಪಿಯ ಶಿವನಗೌಡ ನಾಯಕ್ ಸೋಲು ಕಂಡಿದ್ರು. ವೀಕ್ಷಕರೇ, 2019ರ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗಿದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. 2014ರಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರ ಯಾವ ರೀತಿ ಇತ್ತು, ಈ ಬಾರಿ ಯಾವ ರೀತಿಯನ್ನು ಪಡ್ಕೊಳ್ತಾ ಇದೆ, ಎಲ್ಲವನ್ನು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಮೊದಲನೇದಾಗಿ ಕಳೆದ ಬಾರಿಯ ರಿಸಲ್ಟ್ಸ್ಗಳನ್ನು ನೋಡೋಣ. ಪುರುಷ ಮತದಾರರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇದ್ದದ್ದು 6,82,721. ಮಹಿಳಾ ಮತದಾರರು 6,78,152. ಒಟ್ಟು ಮತದಾರರು 13,61,136. ಇಲ್ಲಿ ಚಲಾವಣೆಯಾಗಿದ್ದಂತಹ ಮತಗಳು ಕಳೆದ ಬಾರಿ 6,69,047 ಮತಗಳು. ನೋಟಾ ಮತಗಳನ್ನು ಗಮನಿಸೋಣ. 13,176 ನೋಟಾ ಮತಗಳು ಚಲಾವಣೆಯಾಗಿದ್ದವು. 2014ರ ವಿಜೇತ ಅಭ್ಯರ್ಥಿ ಯಾರು ಈ ಒಂದು ಕ್ಷೇತ್ರದಲ್ಲಿ ನೋಡೋಣ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಬಿವಿ ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ವಿಜಯಿಯಾಗ್ತಾರೆ. ಇವರು ಪಡೆದುಕೊಂಡಂತಹ ಮತಗಳು 4,43,659. ಇನ್ನು ಬಿಜೆಪಿಯ ಕೆ ಶಿವನಗೌಡ ನಾಯಕ್ ಇಲ್ಲಿ ಪರಾಜಿತ ಅಭ್ಯರ್ಥಿ, ಇವರು ಪಡೆದುಕೊಂಡಂತಹ ಮತಗಳು 4,42,160. ಹಾಗೆಯೇ ಡಿ ಬಿ ನಾಯಕ್ ಇಲ್ಲಿ JDSನಿಂದ ಸ್ಪರ್ಧಿಸ್ತಾರೆ. ಇವರು ಪಡೆದುಕೊಂಡಂತಹ ಮತಗಳು 21,706. ಗೆಲುವಿನ ಅಂತರವನ್ನು ನೋಡೋಣ. ಕಾಂಗ್ರೆಸ್ಗೆ ಹಾಗೆ ಬಿಜೆಪಿಗೆ ಏನು ಡಿಫ್ರೆನ್ಸ್ ಇದೆ ಅಂತ. 1,499 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಜಯಭೀರಿಯನ್ನು ಬಾರಿಸಿದ್ರು. ಕಳೆದ ಚುನಾವಣೆಯಲ್ಲಿ ಹೇಗಿತ್ತು ಪಕ್ಷಗಳ ಶಕ್ತಿ? ಯಾವ ಕ್ಷೇತ್ರದಲ್ಲಿ ಹೇಗಿದೆ ನಾಯಕರ ಬಲ? 2014ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ಬಿವಿ ನಾಯಕ್ಗೆ ರಾಯಚೂರು ಕ್ಷೇತ್ರದ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಮತಗಳೇ ಸಿಕ್ತು ಅನ್ನೋದು ಸತ್ಯ. ಒಂದು ಕಾಂಗ್ರೆಸ್ ಅಲೆ, ಮತ್ತೊಂದು ಕಡೆ ಬಿವಿ ನಾಯಕ್ ವರ್ಚಸ್ಸು.
ಹಾಗೂ ಕಾರ್ಯಕರ್ತರ ಕಾರ್ಯಚಟುವಟಿಕೆಗಳು ಪ್ರತಿ ವಿಧಾನಸಭಾವಾರು ಪಡೆದ ಮತವನ್ನ ಸಾರಿ ಸಾರಿ ಹೇಳುವಂತಿತ್ತು. 2014ರ ವಿಧಾನಸಭಾವಾರು ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಮತಗಳು ಬಂದಿದೆ ಕ್ಷೇತ್ರಗಳಿಂದ ನೋಡೋಣ. ರಾಯಚೂರು ವಿಭಾಗದಿಂದ BV ನಾಯಕ್ ಅವರಿಗೆ 63,716 ಮತಗಳು ಬಂದಿದ್ರೆ ಶಿವನಗೌಡ ನಾಯಕಿಗೆ 59,141. ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ BV ನಾಯಕಿಗೆ 51,925 ಮತಗಳು ಬಂದರೆ ಶಿವನಗೌಡ ನಾಯಕಿಗೆ 47,102 ಮತಗಳು ಬಂದಿದ್ದಾವೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ 51,876 BV ನಾಯಕಿಗೆ ಬಂದರೆ ಶಿವನಗೌಡ ನಾಯಕಿಗೆ 63,514 ಮತಗಳು ಬಂದಿದ್ದಾವೆ. ದೇವದುರ್ಗ ಕ್ಷೇತ್ರದಿಂದ 57,183 ಮತಗಳು BV ನಾಯಕ್ ಪರ ಇದ್ದರೆ 60,178 ಮತಗಳು ಶಿವನಗೌಡ ನಾಯಕ್ ಪರ ಇದ್ದಾವೆ. ಲಿಂಗಸೂಗೂರು ತಾಲೂಕಿನಿಂದ ಆ ಒಂದು ಕ್ಷೇತ್ರದಿಂದ 57,439 ಮತಗಳು BV ನಾಯಕ್ ಪರವಾಗಿ ಬಂದರೆ 47,010 ಮತಗಳು ಶಿವನಗೌಡ ನಾಯಕ್ ಪರವಾಗಿ ಬಂದಿದ್ದಾವೆ. ಸುರಪುರ ಕ್ಷೇತ್ರದಿಂದ BV ನಾಯಕ್ ಪರವಾಗಿ 60,219 ಮತಗಳು ಬಂದರೆ 64,301 ಮತಗಳು ಶಿವನಗೌಡ ನಾಯಕ್ ಪರವಾಗಿ ಬಂದಿದ್ದಾವೆ. ಶಹಾಪುರ ಕ್ಷೇತ್ರದಿಂದ 49,200 ಮತಗಳು BV ನಾಯಕಿಗೆ ಬಂದರೆ 52,449 ಮತಗಳು ಶಿವನಗೌಡ ನಾಯಕ್ ಪರವಾಗಿ ಬಂದಿದ್ದಾವೆ. ಇನ್ನು ಯಾದಗಿರಿ ಕ್ಷೇತ್ರದಿಂದ 51,975 ಮತಗಳು BV ನಾಯಕ್ ಪರವಾಗಿದ್ದರೆ ಶಿವನಗೌಡ ನಾಯಕ್ ಪರವಾಗಿ 48,231 ಮತಗಳು ಬಂದಿದ್ದಾವೆ. ಎಡೆದೊರೆ ನಾಡು ಎಂಬ ಖ್ಯಾತಿಯನ್ನ ಹೊಂದಿರುವ ರಾಯಚೂರು ಜಿಲ್ಲೆಯು ಈಗ ದೇಶದಲ್ಲಿಯೇ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂಬ ಅಪಖ್ಯಾತಿಯನ್ನು ಸಹ ಹೊಂದಿದೆ. ರಾಯಚೂರು ಜಿಲ್ಲೆಯು ಹಿಂದುಳಿಯಲು ಮುಖ್ಯ ಕಾರಣ ಇಲ್ಲಿನ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಅಭಿವೃದ್ಧಿ ಹೆಸರಲ್ಲಿ ಈಗ ಮತ್ತೆ ರಾಜಕಾರಣಿಗಳು ಮತಗಳಿಕೆಯ ಯತ್ನ ನಡೆಸಿದ್ದಾರೆ. ಆದರೆ ಎಲ್ಲಾ ಕ್ಷೇತ್ರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಡ್ಡಿ ಆತಂಕಗಳಿವೆ. ಇದಿಷ್ಟು 2014ರ ಲೋಕಸಭಾ ಚುನಾವಣೆಯ ಚಿತ್ರಣ. ಇನ್ನು 2018ರ ವಿಧಾನಸಭಾ ಚುನಾವಣೆಯಲ್ಲಿ ರಾಯಚೂರು ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂಥ ಫಲಿತಾಂಶ ಬಂದಿತ್ತು, ಜೊತೆಗೆ ಈ ಬಾರಿಯ ಲೋಕಸಭಾ ಕಣದಲ್ಲಿ ಯಾರ್ಯಾರಿದ್ದಾರೆ ಇದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಸಣ್ಣದೊಂದು ಬ್ರೇಕ್. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಸಾಗಿದೆ. ಹಾಗಾದರೆ 2018ರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಫಲಿತಾಂಶ ಹೊರಬಿತ್ತು, ಪಕ್ಷಗಳ ಬಲ ಹೇಗಿತ್ತು, ಈ ಬಾರಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಕದನ ಕುತೂಹಲದ ಕ್ಷೇತ್ರದಲ್ಲಿ ಚುನಾವಣೆ ಕಾವು. ಮೋದಿ ಅಲೆಯಲ್ಲಿ ಗೆದ್ದ ವಿಧಾನಸಭಾ ಕ್ಷೇತ್ರವೆಷ್ಟು? ರಾಯಚೂರು ಜಿಲ್ಲೆಯಲ್ಲಿನ 2019ರ ಲೋಕಸಭಾ ಕದನ ಅತ್ಯಂತ ಕುತೂಹಲ ಮೂಡಿಸಿದೆ. ಮೋದಿ ಅಲೆಯ ಎದುರು ಈಜಿ ಹಾಲಿ ಸಂಸದ 2ನೇ ಬಾರಿ ಗೆಲ್ತಾರ? ಮೈತ್ರಿ ಪಕ್ಷಗಳ ಸವಾಲನ್ನ ಸ್ವೀಕರಿಸಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುತ್ತಾರ ಅನ್ನೋದು ಕಾದು ನೋಡುವಂತೆ ಮಾಡಿದೆ. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ಕಾಂಗ್ರೆಸ್, 4 ಬಿಜೆಪಿ, 1 ಜೆಡಿಎಸ್ ಪಕ್ಷದ ಶಾಸಕರು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 4 ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಬಿಜೆಪಿ ಕೂಡ 3 ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿತ್ತು. ಹೀಗಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿ ಇದ್ರೂ ಜೆಡಿಎಸ್ನ ಬೆಂಬಲ ಕಾಂಗ್ರೆಸ್ಗೆ ಸಿಕ್ತಿರೋದು ಒಂದಷ್ಟು ಸಮಾಧಾನಕರ ತಂದಿದ್ರು ಬಿಜೆಪಿಯನ್ನ ಕಡೆಗಣಿಸುವಂತಿಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆಗೆ ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆ ಫಲಿತಾಂಶ. ಈ ಕ್ಷೇತ್ರದಲ್ಲಿ ಒಳಪಡುವಂತಹ ಹಾಲಿ ಶಾಸಕರು ಯಾರ್ಯಾರಿದ್ದಾರೆ ನೋಡೋಣ, ಯಾವ್ಯಾವ ಪಕ್ಷದಿಂದ ಇದ್ದಾರೆ ಅಂತ. ರಾಯಚೂರಿನಿಂದ ಬಿಜೆಪಿಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಲ್ಲಿ ಶಾಸಕರು. ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದಿಂದ ಬಿಜೆಪಿಯ ಕೆ ಶಿವನಗೌಡ ನಾಯಕ್ ಇಲ್ಲಿ ಶಾಸಕರು. ಸುರಪುರದಿಂದ ಬಿಜೆಪಿಯ ರಾಜುಗೌಡ, ಯಾದಗಿರಿಯಿಂದ ಬಿಜೆಪಿಯ ವೆಂಕಟರೆಡ್ಡಿ ಮುದ್ದನಾಳ, ಸೊ ಇವರು ಇಲ್ಲಿ ಶಾಸಕರು. ಮಾನ್ವಿಯಿಂದ JDSನ ರಾಜ ವೆಂಕಟಪ್ಪ ನಾಯಕ ಇಲ್ಲಿ ಶಾಸಕರು. ರಾಯಚೂರು ರೂರಲ್ ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಬಸನಗೌಡ ದದ್ದಲ್ ಇಲ್ಲಿ ಶಾಸಕರಾಗಿದ್ದಾರೆ. ಲಿಂಗಸೂರು ತಾಲೂಕಿನಿಂದ ಲಿಂಗಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ DS ಹೊಲಗೇರಿ ಇದ್ದಾರೆ. ಹಾಗೆಯೇ ಶಹಾಪುರದಿಂದ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಶರಣಬಸಪ್ಪ ದರ್ಶನಾಪುರ ಇಲ್ಲಿ ಶಾಸಕರಾಗಿದ್ದಾರೆ. ಅಖಾಡದಲ್ಲಿರುವ ಕದನ ಕಲಿಗಳು ಯಾರ್ಯಾರು? ಬಿಜೆಪಿಗೆ ಸವಾಲ್ ಹಾಕುವ ದೋಸ್ತಿಯ ಅಸ್ತ್ರ ಯಾವುದು? ಕಾಂಗ್ರೆಸ್ನ ಭದ್ರಕೋಟೆ ರಾಯಚೂರು ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆಗೆ ಬೇಡಿಕೆ ಇಟ್ಟಿದ್ರೂ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಹೆಸರು ಘೋಷಣೆ ಮಾಡಿದೆ. ಅಭ್ಯರ್ಥಿಯಿಂದ ಪ್ರಚಾರಕ್ಕೂ ಚಾಲನೆ ಸಿಕ್ಕಿದ್ದು ಜೆಡಿಎಸ್ ಕಾಂಗ್ರೆಸ್ ಪಕ್ಷಕ್ಕೆ ಸಾಥ್ ಕೊಟ್ಟು ಕ್ಷೇತ್ರದಲ್ಲಿ ಮತಯಾಚನೆ ನಡೆಸಲು ಸಾಥ್ ಕೊಡ್ತಿದೆ. ಜೊತೆಗೆ ಬಿಜೆಪಿಯು ಕೂಡ ಕೊನೆಗೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಣಕ್ಕೆ ಕಳಿಸಿದೆ. 2019ರಲ್ಲಿ ಹಾಲಿ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ನೋಡೋಣ.
ಬಿಜೆಪಿಯಿಂದ ರಾಜ ಅಮರೇಶ್ವರ ನಾಯಕಗೆ ಇಲ್ಲಿ ಟಿಕೆಟ್ ಲಭ್ಯ ಆಗಿದೆ. ಕಾಂಗ್ರೆಸ್ನಿಂದ ಹಾಲಿ ಸಂಸದ BV ನಾಯಕ್ ಇಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ನೇರ ಹಣಾಹಣಿ ಈ ಕ್ಷೇತ್ರದಲ್ಲಿದೆ. ರಾಯಚೂರು ಲೋಕಸಭೆ ಕ್ಷೇತ್ರದಲ್ಲಿ ರಾಜಕೀಯ ಕಾವು ಏರತೊಡಗಿದ್ದು, ಇದುವರೆಗೆ ನಡೆದ ಚುನಾವಣೆಯಲ್ಲಿ ಬಹುಪಾಲು ಮತದಾರರು ಕಾಂಗ್ರೆಸ್ ಬೆಂಬಲಿಸಿದ್ದು ಕ್ಷೇತ್ರದ ವಿಶೇಷ. ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆ ಇದು. ಹೀಗಾಗಿ 2019ರ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಹಾಲಿ ಸಂಸದರಾದ BV ನಾಯಕರನ್ನ ಅಭ್ಯರ್ಥಿ ಎಂದು ಪ್ರಕಟಿಸಿದ್ದು ಪ್ರಚಾರ ಕಾರ್ಯವನ್ನು ಆರಂಭಿಸಿದೆ. ಕಾಂಗ್ರೆಸ್ ಪಕ್ಷದ ಒಮ್ಮತ ಅಭ್ಯರ್ಥಿಯಾಗಿ ಈ ದಿವಸ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಈ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಒಮ್ಮತದ ಅಭಿಪ್ರಾಯದಲ್ಲಿ ಸೀಟನ್ನು ಹಂಚಿ ಮಾಡಿಕೊಂಡು ಇವತ್ತು ಕೋಮುವಾದಿ ಪಕ್ಷವನ್ನು BJPಯನ್ನು ಹೊರಗಡೆ ವಿಚಾರದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಪಕ್ಷಗಳ ಕಾರ್ಯಕರ್ತರ ಮತ್ತು ಮತದಾರರ ಆಶೀರ್ವಾದ ನನಗಾಗ್ತದೆ ಎಂಬ ವಿಶ್ವಾಸ ನನಗಿದೆ. ಆ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಮೀಸಲಾತಿ ಆಗಿರೋದು, ಆ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಚುನಾವಣೆಗಳನ್ನು ನಡೀತಿರುವಂಥದ್ದು. ಮತ್ತು ನಿರ್ಣಾಯಕವಾಗಿ ನಮಗೆ ವೀರಶೈವ ಮತದಾರರು ಮತ್ತು ಬೇರೆ ಬೇರೆ ಜನಾಂಗಗಳು ಕೂಡ ಇಲ್ಲಿ ನಿರ್ಣಾಯಕವಾಗಿ ಆಗ್ತಾರೆ. ಒಟ್ಟಾರೆ ಈ ಸನ್ನಿವೇಶಗಳನ್ನು ನೋಡಿಕೊಂಡಾಗ ಖಂಡಿತವಾಗಿ 2019ರ ಚುನಾವಣೆ ಕಾಂಗ್ರೆಸ್ ಪಕ್ಷ ಗೆಲ್ತದೆ. 4 ಲಕ್ಷ ಚಿಲ್ಲರು BJP ಅವರು ತಗೊಂಡಿದ್ದಾರೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, 4 ಲಕ್ಷ ಚಿಲ್ಲರು ಕಾಂಗ್ರೆಸ್ನವ್ರು ತಗೊಂಡಿದ್ದಾರೆ, 2,35,000 ನಾವು ತಗೊಂಡಿವಿ. ಮತ್ತೀಗ 2 ಲಕ್ಷ 4 ಲಕ್ಷ ಕೂಡಿಸಿದರೆ ಯಾವ ಹೆಚ್ಚಿಗೆ ಆಗ್ತವೆ? ಸಿಂಪಲ್ ಕ್ಯಾಲ್ಕುಲೇಷನ್. ನಮ್ಮ ಪಕ್ಷಕ್ಕೆ ಅಥವಾ ಅಲಯನ್ಸಿಗೆ ಅನುಕೂಲ ಆಗ್ತದೆ. ಅಲಯನ್ಸ್ ಆಗಿ ನಾವು ಓದಲ್ಲಿ ಬಹುಶಃ ಅಲಯನ್ಸ್ ಕ್ಯಾಂಡಿಡೇಟು ಜನತಾದಳ ಆಗಿರ್ಬೋದು ಅಥವಾ ಕಾಂಗ್ರೆಸ್ಸಿಂದೇ ಕ್ಯಾಂಡಿಡೇಟ್ ಆಗಿರ್ಬೋದು, ಗೆಲ್ಲಕ್ಕೆ ಅವಕಾಶ ಇದೆ. ಇನ್ನು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ 8 ವಿಧಾನಸಭೆ ಕ್ಷೇತ್ರಗಳನ್ನೊಳಗೊಂಡ ಈ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಒಮ್ಮೆ ಮಾತ್ರ ಗೆದ್ದಿದೆ. ಸದ್ಯ 4 ಕಡೆ ಬಿಜೆಪಿ ಶಾಸಕರಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಆದರೆ ಅಭ್ಯರ್ಥಿಯ ಆಯ್ಕೆಗೆ ಸಾಕಷ್ಟು ಕಸರತ್ತು ನಡೆಸಿ ಕೊನೆಗೆ ಮಾಜಿ ಸಚಿವ ರಾಜ ಅಮರೇಶ್ವರ ನಾಯಕರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ಪಕ್ಷದ ವತಿಯಿಂದ ವರಿಷ್ಠರು ನಮ್ಮನ್ನು ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವರ ಆದೇಶದ ಪ್ರಕಾರ ಇವತ್ತು ಶ್ರೀಮಾನ್ ಶಂಕರಪ್ಪಣ್ಣವರು ಮತ್ತು ಆತ್ಮೀಯರಾದ ಶ್ರೀಯುತ ತಿಪ್ಪರಾಜ್ ಅವರು ಮತ್ತು ನಮ್ಮ ಡಾಕ್ಟರ್ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರು ಇನ್ನಿತರ ಮುಖಂಡರ ಜೊತೆಗೆ ಇವತ್ತು ಸಾಂಕೇತಿಕವಾಗಿ ಒಂದು ನಾಮಪತ್ರವನ್ನು ಇವತ್ತು ಸಲ್ಲಿಸಿದ್ದೇವೆ. ಅದೇ ರೀತಿ ಪಕ್ಷದ ಎಲ್ಲ ಪ್ರಮುಖರ ನಿರ್ಧಾರದಂತೆ ಮತ್ತು ಎಲ್ಲ ಮುಖಂಡರ ನಿರ್ಧಾರದಂತೆ ದಿನಾಂಕ 4ನೇ ತಾರೀಕಿನ ದಿವಸ ಎಲ್ಲ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಇನ್ನಿತರ ಎಲ್ಲ ಹಿರಿಯರು ಎಲ್ಲರ ಜೊತೆಗೆ ಸೇರಿಬಿಟ್ಟು ಅವತ್ತು ಒಂದು ಬೃಹತ್ ರೀತಿಯಲ್ಲಿ ನಾವು 4ನೇ ದಿವಸ ನಾಮಪತ್ರವನ್ನು ಸಲ್ಲಿಸಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಕಳೆದ 2014ರಲ್ಲಿ ನಾವು ರಾಯಚೂರು ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಕಡಿಮೆ ಅಂತರದಲ್ಲಿ ನಾವು ಕಳ್ಕೊಂಡಿದ್ದೀವಿ. ಗೆಲ್ಲಬೇಕಾಗಿರ್ತಕ್ಕಂಥ ಸೀಟು ಕಳ್ಕೊಂಡಿದ್ದೀವಿ. ಆದರೆ ಅದನ್ನೇ ಮತ್ತೆ ಪುನರಾವರ್ತನೆ ಮಾಡೋಕ್ಕೆ ಈ ಸಲ ಬಿಡಲ್ಲ. ಈಗಾಗಲೇ ಇಡೀ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 4 ಕಡೆ ನಮ್ಮ BJP ಶಾಸಕರು ಈಗ ಅತ್ಯಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆದ್ದಿದ್ದಾರೆ. ಮತ್ತು ಉಳಿದ 4 ಕ್ಷೇತ್ರಗಳಲ್ಲಿ ನಾವು ನಮ್ಮ ಪಕ್ಷದ ಸಂಘಟನೆ ಇದೆ. ಸಂಘಟನೆ ಜೊತೆಗೆ ಇವತ್ತು ಕಳೆದ 2-3 ತಿಂಗಳಿಂದ ಆಂತರಿಕವಾಗಿ ನಮ್ಮ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ನಡೀತಾ ಇದೆ. ಈ ಇಬ್ಬರು ಕದನ ಕಣದಲ್ಲಿದ್ದುಕೊಂಡು ಇಡೀ ರಾಷ್ಟ್ರವೇ ಎದುರು ನೋಡ್ತಿರುವ ಈ ಲೋಕ ಸಂಗ್ರಾಮಕ್ಕಾಗಿ ತಯಾರಿ ನಡೆಸುತ್ತಿದ್ದಾರೆ. ಜೊತೆಗೆ ಎಲೆಕ್ಷನ್ನಲ್ಲಿ ಗೆಲ್ಲೇಬೇಕು ಅನ್ನುವ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಇದಿಷ್ಟು 2018ರ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಲಾಬಲ. ಇನ್ನು 2019ರ ಅಭ್ಯರ್ಥಿಯಾಗಿರುವ BV ನಾಯಕ್ ಹಾಲಿ ಸಂಸದರು ಕೂಡ ಹೌದು. ಇನ್ನು ಈ ಹಾಲಿ ಸಂಸದರ ಬಗ್ಗೆ ಕಳೆದ 5 ವರ್ಷಗಳ ಇವರ ಕಾರ್ಯವೈಖರಿ, ಅಭಿವೃದ್ಧಿ ಕಾರ್ಯಚಟುವಟಿಕೆಗಳ ಬಗ್ಗೆ ಇಲ್ಲಿಯ ಜನ ಏನು ಹೇಳ್ತಾರೆ ಅಂತ ಕೇಳಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ಪುಟ್ಟದೊಂದು ಬ್ರೇಕ್. 2014ರ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದ BV ನಾಯಕ್ ಅವರ 5 ವರ್ಷಗಳ ಸಾಧನೆ ಏನು, ಕ್ಷೇತ್ರದಲ್ಲಿ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಲ್ಲಿಯ ಜನ ಏನು ಹೇಳ್ತಾರೆ ಕೇಳೋಣ. ಅದಕ್ಕೂ ಮುಂಚೆ ಈ ಒಂದು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಬಯಲು ಸೀಮೆಯನ್ನು ಕಡೆಗಣನೆ ಮಾಡಿದ್ರ MP.
ಹಾಲಿ ಸಂಸದರ ಬಗ್ಗೆ ಕ್ಷೇತ್ರದ ಜನ ಏನಂತಾರೆ? ಬಿಸಿಲ ನಗರಿ ಅಂತ ರಾಯಚೂರನ್ನ ಕರೆಯಲಾಗುತ್ತೆ. ಪರಿಣಾಮ ಬಿಸಿಲಿನ ಝಳ ಹೆಚ್ಚು, ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ತುಂಗಭದ್ರಾ ಅಣೆಕಟ್ಟು ತುಂಬಿದ್ರೆ ವರ್ಷಪೂರ್ತಿ ಕುಡಿಯುವ ನೀರಿನ ಕೊರತೆ ಎದುರಾಗುವುದಿಲ್ಲ. ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಹರಿಯುತ್ತಿದ್ರೂ ಜಿಲ್ಲೆಯಲ್ಲಿ ನೀರಾವರಿ ಸಮಸ್ಯೆ ಇದೆ. ಆಯ್ಕೆಯಾದ ಜನಪ್ರತಿನಿಧಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನ ಪಡಬೇಕು ಎಂಬುದು ಜನರ ಆಶಯ. ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ರಾಯಚೂರನ್ನ ಗುರುತಿಸಲಾಗುತ್ತೆ. ಕರ್ನಾಟಕದಲ್ಲಿ ಐಐಟಿ ಸ್ಥಾಪನೆ ಬಗ್ಗೆ ಚರ್ಚೆಗಳು ಆರಂಭವಾದಾಗ ರಾಯಚೂರಿನ ಹೆಸರು ಕೇಳಿಬಂದಿತ್ತು. ಆದರೆ ಅಂತಿಮವಾಗಿ ಐಐಟಿ ಧಾರವಾಡ ಜಿಲ್ಲೆಯ ರಾಯಚೂರಿನ ಶಕ್ತಿನಗರದಲ್ಲಿರುವ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಕರ್ನಾಟಕಕ್ಕೆ ಬೆಳಕು ನೀಡುತ್ತಿದೆ. ಆದರೆ ಈ ಕೇಂದ್ರದ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ. ಕಲ್ಲಿದ್ದಲು ಕೊರತೆ ವಿದ್ಯುತ್ ಸ್ಥಾವರವನ್ನ ಸದಾ ಕಾಡುತ್ತಿದೆ. ಉದ್ಯೋಗ ಸೃಷ್ಟಿಯಾಗುವಂತಹ ಯಾವುದೇ ಕೈಗಾರಿಕೆಗಳನ್ನ ಕ್ಷೇತ್ರ ಒಳಗೊಂಡಿಲ್ಲ. ಇದರಿಂದಾಗಿ ಜಿಲ್ಲೆಯ ಜನರು ಉದ್ಯೋಗವನ್ನ ಹುಡುಕಿಕೊಂಡು ಗುಳೆ ಹೊರಗೋದು ತಪ್ಪಿಲ್ಲ. ಅದರಲ್ಲೂ ಮಳೆ ಕೈಕೊಟ್ಟಾಗ ರೈತರು ಉದ್ಯೋಗ ಹುಡುಕಿ ಬೇರೆ ಜಿಲ್ಲೆ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ. ಈಗ ನಾವು ಗ್ರಾಮೀಣ ಭಾಗದಾಗ ಬರ್ತೀವಿ. ರಾಯಚೂರು ಗ್ರಾಮೀಣ ಕ್ಷೇತ್ರಕ್ಕೆ ಬರುತ್ತೆ ನಮ್ಮೂರಲ್ಲಿ ಕೆಲವು ಪಕ್ಕ ಹಳ್ಳಿಗಳೂ ಇದಾವೆ. ಸುಮಾರಾಗಿ ಒಂದು ನಮ್ಮ ಗಿಲೇಸುಗುರು ಹೋಬಳಿಯಲ್ಲಿ ಸುಮಾರಾಗಿ ಒಂದು 36 ಹಳ್ಳಿ ಬರ್ತವೆ. ಕೆಲವು ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರೂ ಇಲ್ಲ. ಅವ್ರು ಏನು ಮಾಡಿದಾರೆ ಅನ್ನೋದು ಯಾರಿಗೂ ಏನೂ ಗೊತ್ತಿಲ್ಲ. ನಮ್ಮ ಭಾಗಕ್ಕಂತವ್ರು ಇಲ್ಲಿ ತನ ಆಯ್ತು 5 ವರ್ಷದಿಂದ ಒಂದು ಸಲ ಬಂದಿದ್ದು ನೋಡಿಲ್ಲ ನಾವು. ಈ ರಾಯಚೂರು ಜಿಲ್ಲೆಯಲ್ಲಿ ಇವತ್ತಿನವರೆಗೂ ಅಭಿವೃದ್ಧಿಯನ್ನು ಕಂಡಿಲ್ಲ. ಯಾಕಂದರೆ ಎಡಕ್ಕೆ ಒಂದು ಬಲಕ್ಕೆ ಒಂದು ಎರಡೂ ನದಿ ಇದ್ರೂ ನಮ್ಮ ರಾಯಚೂರು ಜಿಲ್ಲೆಗೆ ನೀರಿನ ಬರಗಾಲವನ್ನು ಬಹಳಷ್ಟು ಆಗ್ತಾ ಇದೆ. ಇವತ್ತಿನ ಮುಂಬರತಕ್ಕಂಥ ಚುನಾವಣೆ ಒಂದು ಪ್ರತಿಷ್ಠಿತ ಚುನಾವಣೆಯಾಗಿ ಆಗಲಿದೆ. ಯಾಕಂತಂದರೆ ಕಳೆದ 5 ವರ್ಷಗಳಿಂದ ಮೋದಿಯವರು ತಮ್ಮ ಸಾಧನೆಯನ್ನು ಮುಂದಿಟ್ಟುಕೊಂಡು ತಮ್ಮ BJP ಅಭ್ಯರ್ಥಿಯನ್ನು ಗೆಲುವಿಗೆ ಅವರು ಪ್ರಯತ್ನ ಮಾಡಿದರೆ, ಕಾಂಗ್ರೆಸ್ನವರು ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಈಗ ಸಮ್ಮಿಶ್ರ ಸರ್ಕಾರ ಈ ಎರಡೂಗಳನ್ನು ಸಾಧನೆ ಮುಂದಿಟ್ಟುಕೊಂಡು ಮತ್ತು BJPಯ ವೈಫಲ್ಯವನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸುತ್ತಿದ್ದಾರೆ. ಆಯ್ಕೆ ಆಗಿರ್ತಕ್ಕಂಥ BV ನಾಯ್ಕವರು ಕೂಡ ಗೆದ್ದ ನಂತರ ತಮ್ಮ ಸ್ವಕ್ಷೇತ್ರವನ್ನು ಅಥವಾ ಕನಿಷ್ಠ ತಮ್ಮ ಸ್ವಂತ ಕೆಲಸವನ್ನು ಮಾಡೋದು ಬಿಟ್ಟರೆ ಹೆಚ್ಚಿಗೆ ಜನರ ಒಂದು ಪ್ರಕ್ರಿಯೆಯಲ್ಲಿ ಇರಲಾರ್ದಕ್ಕಂಥ ಒಂದು ಆತಂಕದ ವಾತಾವರಣ ಕೂಡ ಇದೆ. ಫೋನ್ಗೂ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲೂ ಇರ್ತಾ ಇಲ್ಲ. ಅವ್ರು ಎಲ್ಲಿರ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಚುನಾವಣೆ ಮಾಡಬೇಕಾ, ಅವ್ರನ್ನ ಚುನಾಯಿಸಬೇಕಾ ಅಥವಾ ಇನ್ನೊಬ್ಬರು ಚುನಾಯಿಸಬೇಕಾ, ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನು ಇವತ್ತು ಜನ ಭಾಳಷ್ಟು ಅಂದಾಜಿನಲ್ಲಿ ನೋಡ್ತಾ ಇದ್ದಾರೆ. ಈಗ ಸಂಸದರು ಏನು ಜವಾಬ್ದಾರಿಯುತ ಮಾಡಬೇಕಾಗಿತ್ತು ನೋಡಿ. ಎಂಥ ಒಂದು ದೊಡ್ಡ IITಯನ್ನು ಕಳ್ಕೊಂಡ್ಬಿಟ್ಟಿವಿ ನಾವು. ಅದು ಸಂಸದರದ ಒಂದು ಜವಾಬ್ದಾರಿ. ಅದು ಕೇಂದ್ರದ ಮೇಲೆ ಒತ್ತಡ ಹೇರ್ಬೋದಾಗಿತ್ತು ಅವರು. ಅದು ಆಗಲಿಲ್ಲ. ಆ ಟೈಮಲ್ಲಿ ಸಂಸದರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈಗ ಕೇಂದ್ರ ಸರ್ಕಾರದ ಏನು ಗ್ರಾಮ ಸಡಕ್ ಯೋಜನೆ ಇದೆ, ಆ ಯೋಜನೆ ಈ ಒಂದು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ. ಇಲ್ಲಿ ನಮ್ಮ ಸಂಸದರು ಒಂದು ನಯಾ ಪೈಸಾ ಕೆಲಸ ಮಾಡಲಿಲ್ಲ. ಅದಕ್ಕೆ ಅವರಿಗೆ ಇಚ್ಛಾಶಕ್ತಿ ಕೊರತೆ. ಸರ್, ನಮಗೆ ಮೊದಲನೇದಾಗಿ ವಿದ್ಯಾರ್ಥಿಗಳ ಮತ್ತು ವಿಶೇಷವಾಗಿ ಶಿಕ್ಷಣದ ವಿಚಾರ ಬಂದಾಗ ಸಂಸದರ ಮೇಲೆ ಒಂದಿಷ್ಟು ಬೇಸರ ಇದೆ. ಯಾತಕ್ಕೆ ಬೇಸರ ಇದೆ ಅಂದರೆ, ಒಬ್ಬ ಲೋಕಸಭಾ ಸದಸ್ಯರಾಗಿ ಶಿಕ್ಷಣಕ್ಕಾಗಿ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿತ್ತು. ಯಾಕಂದರೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಅಂತಕ್ಕಂಥದ್ದು ಭಾಳ ಮೂಲಭೂತವಾಗಿ ಬೇಕಾದತಕ್ಕಂಥ ಒಂದು ಅತ್ಯಗತ್ಯ ಅಂಶ. ಆದರೆ ವಿಶೇಷವಾಗಿ ಇಡೀ ಭಾರತದಲ್ಲಿ ಅತ್ಯಂತ ಹಿಂದುಳಿದ ಭಾಗ ಅಂತೇಳಿ ರಾಯಚೂರು ಜಿಲ್ಲೆಯನ್ನು ನಾವು ಪರಿಗಣನೆ ಮಾಡ್ತೀವಿ. 2019ರ ಲೋಕಸಭಾ ಕ್ಷೇತ್ರದಲ್ಲಿ ಅಂಕಿಅಂಶಗಳನ್ನು ನೋಡೋಣ ಯಾವುದಿದೆ ಅಂತ. ಸೊ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ವ್ಯಾಪ್ತಿಗೆ ಬರ್ತವೆ. ಸೊ ಒಟ್ಟು ಮತದಾರರ ಸಂಖ್ಯೆ ಇಲ್ಲಿ 18,93,576. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 9,39,752. ಮಹಿಳಾ ಮತದಾರರು 9,53,457. ಇನ್ನು ಇತರೆ ಮತದಾರರು 367 ಸಂಖ್ಯೆಯಲ್ಲಿದ್ದಾರೆ. ರಾಯಚೂರು ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ? ಯಾವ ಸಮುದಾಯ ಆಗಬಹುದು ನಿರ್ಣಾಯಕ? ಮತದಾರರ ಸಂಖ್ಯೆ ನೋಡಿದಾಗ 9,39,506 ಪುರುಷರು, 10,03,824 ಮಹಿಳೆಯರು, 246 ಇತರೆ ಮತದಾರರು ಸೇರಿ ಒಟ್ಟು 19,43,576 ಮತದಾರರಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ಜಿಲ್ಲಾ ಕಾಂಗ್ರೆಸ್ JDS ಒಳಜಗಳಗಳು ಬಿಜೆಪಿಗೆ ವರವಾದ್ರೂ ಆಶ್ಚರ್ಯ ಪಡುವಂತಿಲ್ಲ. ಇನ್ನು ಈ ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋಣ, ಯಾವ್ಯಾವ ಸಮುದಾಯದ ಎಷ್ಟೆಷ್ಟು ಮತಗಳಿದ್ದಾವೆ ಅಂತ. ಸೊ ಇಲ್ಲಿ ಪರಿಶಿಷ್ಟ ಪಂಗಡದ 3,60,000 ಮತಗಳಿದ್ದಾವೆ. ಪರಿಶಿಷ್ಟ ಜಾತಿಯ 3,40,000 ಮತಗಳಿದ್ದಾವೆ. ಹಾಗೆಯೇ ಲಿಂಗಾಯತ ಸಮುದಾಯದ 2,65,000 ಮತಗಳು, ಮುಸ್ಲಿಂ ಸಮುದಾಯದ 2,55,000 ಮತಗಳು, ಕುರುಬ ಸಮುದಾಯದ 2,40,000 ಮತಗಳು, ಗಂಗಾ ಮತಸ್ಥ ಸಮುದಾಯದ 2 ಲಕ್ಷ ಮತದಾರರಿದ್ದಾರೆ. ಹಾಗೆ ಇತರೆ 2,50,000 ಮತದಾರರಿದ್ದಾರೆ.
ರಾಯಚೂರು ಲೋಕಸಭೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಜಾತಿ ಲೆಕ್ಕಾಚಾರದಲ್ಲಿ ನೋಡಿದಾಗ ಪರಿಶಿಷ್ಟ ಪಂಗಡ 3.60, ಪರಿಶಿಷ್ಟ ಜಾತಿ 3.40, ಲಿಂಗಾಯತ 2.65, ಮುಸ್ಲಿಂ 2.55 ಲಕ್ಷ ಮತದಾರರಿದ್ದಾರೆ. ಉಳಿದಂತೆ ಇತರೆ ಜಾತಿಯ ಮತಗಳಿವೆ. ಈ ಒಂದು ಲೆಕ್ಕಾಚಾರ ನೋಡಿದಾಗ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ರೂ ಮೀಸಲು ಕ್ಷೇತ್ರವಾದ್ರಿಂದ ಮತಗಳು ಒಡೆಯೋದು ಸಾಮಾನ್ಯ. ಇನ್ನುಳಿದಂತೆ ವೀರಶೈವ, ಲಿಂಗಾಯತ ಮತ್ತು ಅಲ್ಪಸಂಖ್ಯಾತರ ಮತಗಳು ಚುನಾವಣಾ ಫಲಿತಾಂಶದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಒಟ್ಟಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 4 ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಬಿಜೆಪಿ ಕೂಡ 3 ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿತ್ತು. ಹೀಗಾಗಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿ ಇದ್ರೂ ಜೆಡಿಎಸ್ನ ಬೆಂಬಲ ಕಾಂಗ್ರೆಸ್ಗೆ ಸಿಕ್ತಿರೋದು ಒಂದಷ್ಟು ಸಮಾಧಾನಕರ ತಂದಿದ್ರೂ ಬಿಜೆಪಿಯನ್ನ ಕಡೆಗಣಿಸುವಂತಿಲ್ಲ. ಆದರೆ ಇದಕ್ಕೆ ಉತ್ತರ ಸಿಗೋದು ಮಾತ್ರ ಮೇ 23ರಂದು ಅನ್ನೋದು ಸತ್ಯ. ಇದಿಷ್ಟು ರಾಯಚೂರು ಲೋಕಸಭಾ ಕ್ಷೇತ್ರದ ಮಾಹಿತಿ. ಅಭ್ಯರ್ಥಿಗಳ ಬಲಾಬಲ, ಇನ್ನು ಮತದಾರರ ಒಲವು ಯಾರ ಕಡೆ ಇದೆ ಅನ್ನೋದನ್ನ ಮೇ 23ರವರೆಗೆ ಕಾಯಲೇಬೇಕು. ಇದೇ ಇವತ್ತಿನ ವಿಶೇಷ ಮಹಾಭಾರತ ಮಹಾಸಂಗ್ರಾಮ. ವಿಡಿಯೋ ಜರ್ನಲಿಸ್ಟ್ ಅನಿಲ್ ಕುಮಾರ್ ಜೊತೆ ನೀಲ್ಕಂಠ ಸ್ವಾಮಿ, ದಿನ್ನಿ, TV5 ರಾಯಚೂರು.